ಸೂಪರ್ ಸರ್. ಗಿಣಿರಾಮ ಆಗಿರ್ಬೋದು, ನಿನಗಾಗಿ ಆಗಿರ್ಬೋದು, ಅನುರೂಪ, ಈ ಮೂರೂ ಸೀರಿಯಲ್ಗಳ ಮೂಲಕ ಮಹಿಳೆಯರ, ಅದರಲ್ಲೂ ಕೂಡ ಹೆಣ್ಮಕ್ಳರ ಮನಸ್ಸನ್ನು ಗೆದ್ದು ಬಿಟ್ಟಿದ್ರಿ. ಇದೀಗ ಎಲ್ಲ ಕಿರುತೆರೆ ಸಾಕಪ್ಪ ಅಂತ ಹೇಳಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟಿದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್ ಬೆಳ್ಳಿತೆರೆಯ ಫೀಲ್? ಬೆಳ್ಳಿತೆರೆ ಅಂದರೆ ಅದಕ್ಕೆ ಹೇಳಿದ್ದು ಅಂದರೆ ಯಾರು ಗೊತ್ತೇ ಇಲ್ಲ, ಮುಂಚೆ ಸಿನಿಮಾಗಳು ಮಾಡಿದಂತೆ ಯಾರು ಗೊತ್ತೇ ಇಲ್ಲ. ಯಾಕಂದ್ರೆ ಯಾರು ನಿಂತ್ಕೊಂಡೆಲ್ಲ ಫ್ಲಾಪ್ ಆಯಿತು ಸಿನಿಮಾಗಳು. ಸೊ ಹಂಗಾಗಿ ಯಾರು ಗೊತ್ತಿಲ್ಲ. ಇದು ನನ್ನ ಮೊದಲನೇ ಸಿನಿಮಾ ಏನೂ ಅಲ್ಲ. ಗಿಫ್ಟ್ ಬಾಕ್ಸ್ ಮಾಡಿದ್ರಿ. ಫಸ್ಟು 2 ವರ್ಷಗಳು ಅಂತ ಆಯಿತು, ಗಿಫ್ಟ್ ಬಾಕ್ಸ್ ಆಯಿತು. ಅದೆರಡು ರಿಲೀಸ್ ಆಯಿತು, 2 ಫ್ಲಾಪ್ ಆಯಿತು. ಸೊ ಎಲ್ಲೂ ಹೆಸರು ಬರಲಿಲ್ಲ, ನಾನು ಮಾಡಿದೆ ಅಂತ ನನಗೆ ಯಾರಿಗೂ ಗೊತ್ತೂ ಆಗಲಿಲ್ಲ. ಅದಾದ ನಂತರ ಇನ್ನೆರಡು ಸಿನಿಮಾ ಇದೆ, ಅದು ರೆಡಿಯಾಗಿದೆ, ಅದು ರಿಲೀಸ್ ಆಗಿಲ್ಲ ಅಷ್ಟೇ. ಸೊ ತದನಂತರ ಇದು 5ನೇ ಸಿನಿಮಾ ನಂದು. 5ನೇ ಸಿನಿಮಾ ಇದು. ಬಟ್ ಇದೊಂಥರ ರೀಲಾಂಚ್. ಸೊ ಅಂದರೆ ಚೇಂಜಸ್ ಥರ ಗೊತ್ತು, ಸ್ಮಾಲ್ ಸ್ಕ್ರೀನ್ಗೂ ಮತ್ತು ಬಿಗ್ ಸ್ಕ್ರೀನ್ಗೂ ನಂಗೆ ಚೇಂಜಸ್ ಗೊತ್ತು. ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಯಾಕಂದರೆ ಇಲ್ಲಿ ಬಂದು ಮಾಡಿ ಮತ್ತೆ ವಾಪಸ್ ಹೋಗಿ ಮತ್ತೆ ಬಂದು ನಿಂತ್ಕೊಂಡಿದ್ದೀನಿ. ಸೊ ಇವಾಗ ತುಂಬ ದೃಢವಾಗಿ, ತುಂಬ ಕಾನ್ಫಿಡೆಂಟ್ ಆಗಿ ಇಲ್ಲಿ ಮಾರ ಮೇಲೆ ನಿಂತ್ಕೊಂಡಿದ್ದೀನಿ.